ಓಕೆ. ಈಗ ಇನ್ನೊಂದು ನಿಮ್ಗೆ ಮೆಚ್ಚುಗೆ ಪಡ್ಕೊಂಡಿರೋದು ಏನಂತಂದ್ರೆ, ಅಶ್ವಿನಿ ಗೌಡ ಅವರು ಒಂದು ಶಬ್ದ ಮಾಡಿದ್ರು, ನಾನ್ ಕ್ಯಾಪ್ಟನ್ ಆಗೋ ತನಕನೂ ಕೂಡ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನೋ ಒಂದು ಸರ್ವ್ ಮಾಡಕ್ ಬರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ನೀವು ಒಳಗಡೆನೆ ಬಂದ್ ಕೊಡಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ ಒಂದು ರೂಮ್. ಇಲ್ಲ ಸರ್ ನಾನು ಬರಲ್ಲ ಅಂದಾಗ, ಇಲ್ಲ ನೀವು ಆಸ್ ಎ ಸಿಬ್ಬಂದಿಯಾಗಿ ನೀವು ಬರಬೇಕು ಅಂತಂದಾಗ ಅವರನ್ನ ಒಳಗಡೆ ಕರ್ಸ್ಕೊಂಡು ಇದ್ ಮಾಡುವಂತದ್ದು, ಅಂದ್ರೆ ಸತ್ಕಾರ ಮಾಡಿಸ್ಕೊಳ್ಳುವಂತದ್ದು ನಿಮ್ಗೆ ಎಲ್ಲಾನು ಕೂಡ ಅಶ್ವಿನಿ ಗೌಡ ಅವರ ಒಂದು ಕೊಬ್ಬನ್ನ ಮಂಜಣ್ಣ ಅವರು ಮುರಿದ್ರು, ಹಂಗೆ ಹಿಂಗೆ ಆತರ ಈ ತರ ಅಂತ ಅಂದ್ರೆ ಟಾಸ್ಕ್ ಮೂಲಕ. ಸೊ ಒಂದಷ್ಟು ಅಪ್ರಿಶಿಯೇಷನ್ಸ್ ಬಂತು, ಬಿಕಾಸ್ ಅವ್ರು ಆರ್ಭಟ ಮಾಡ್ತಿದ್ದಕ್ಕೂ ಅವ್ರು ನನ್ನ ಶಪಥ ಮಾಡಿದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಅದರೊಟ್ಟಿಗೆ ಇನ್ನೊಂದೇನಂತಂದ್ರೆ, ಕ್ಯಾಪ್ಟನ್ ರೂಮ್ ಅನ್ನ ಇವಾಗ ಕ್ಯಾಪ್ಟನ್ ಅಂತ ಹೇಳಿದ್ರೆ ಒಂದು ರೂಲ್ಸ್ ಅಂತ ಇರುತ್ತೆ. ಕ್ಯಾಪ್ಟನ್ ಅಂದ್ಮೇಲೆ ಕ್ಯಾಪ್ಟನ್ ರೂಮ್ ಕ್ಯಾಪ್ಟನ್ ಮಾತ್ರ ಯೂಸ್ ಮಾಡ್ಕೋಬೇಕಾಗುತ್ತೆ. ನೆನ್ನೆನೂ ಕೂಡ ಹೇಳಿದ್ರು ಕಿಚ್ಚ ಸುದೀಪ್ ಅವ್ರ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಪ್ರೋಗ್ರಾಮ್ ಅಲ್ಲಿ, ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಳ್ಳೋದಾಗಿರ್ಬೋದು, ಅದ್ರ ಮೇಲೆ ಮಲಿಕೊಳ್ಳುವಂತದ್ದಾಗಿರ್ಬೋದು, ಆ ತರ ಮಾಡ್ಬಿಟ್ಟು. ಸೊ ಈ ತರ ಎಲ್ಲಾನು ಪದೇ ಪದೇ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂತದ್ದು, ಪದೇ ಪದೇ ಇದ್ ಮಾಡುವಂತದ್ದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ ರೂಮ್ ನಾನು ಉಪಯೋಗಿಸಿದ್ದು, ನಾನು ಹೋಗಿದ್ದೆ ಅತಿಥಿಯಾಗಿ. ಬಿಗ್ ಬಾಸ್ ಮನೆನ ನೀವು ಸಂಪೂರ್ಣವಾಗಿ ಉಪಯೋಗಿಸ್ಕೋಬಹುದು ಅಂತಿದೆ. ನಾನು ಕ್ಯಾಪ್ಟನ್ ರೂಮ್ಗೆ ಹೋಗಿದ್ ಕೂಡಲೇ ನನ್ನ ಲಗೇಜ್ ಎಲ್ಲ ತಂದಿಡಿ ಅಂದ್ರೆ ಬಿಗ್ ಬಾಸ್ ಆವಾಗಲೇ ಅನೌನ್ಸ್ ಮಾಡಬೇಕಿತ್ತು. ಇಲ್ಲ ಅವ್ನು ಹೇಳ್ಬೋದಿತ್ತು, ಅಭಿ ಇದು ಸರ್ ಇದು ನೀವು ಸಿಬ್ಬಂದಿಗಳಿಗೆ ಅಂತ ಒಂದು ಜಾಗ ಇದೆ ಪ್ರತ್ಯೇಕವಾಗಿ, ಅಲ್ಲಿ ಉಪಯೋಗಿಸ್ಕೊಳ್ಳಿ, ಕ್ಯಾಪ್ಟನ್ ರೂಮ್ ಬೇಡ ಅಂತ ಹೇಳ್ಬೋದಿತ್ತು ಅವ್ನು ಕ್ಯಾಪ್ಟನ್ ಆಗಿ. ನಾನು ಹೋಗಿದ್ ಕೂಡ ಅಭಿ ಒಪ್ಕೋತಾನೆ ಎಲ್ಲ ಇದಂತಾರೆ. ಅದಾದ್ಮೇಲೆ ಏನೋ ಮಾತುಕತೆ ಬಂತಂತ, ಇಲ್ಲ ನೀವು ಹೆಂಗ್ ಬಿಟ್ಕೊಡ್ತೀರಾ ಹಂಗೆ ಹಿಂಗೆ ಅಂತ. ಅದಾದ್ಮೇಲೆ ನನಗನ್ಸ್ತು ಅಭಿ ಕ್ಯಾಪ್ಟನ್ ಆಗಿದ್ದಾನೆ, ಆ ರೂಮನ್ನು ಉಪಯೋಗಿಸ್ಕೊಳ್ಳಿ ಅಂತ. ನಾನೇ ಹೇಳ್ತೀನಿ ಅಭಿಗೆ, ಅದು ಟೆಲಿಕಾಸ್ಟ್ ಆಗಲಿಲ್ಲ. ನಾನೇ ಹೇಳ್ತೀನಿ, ಬ್ರದರ್ ನೀವು ಹೋಗಿ ಕ್ಯಾಪ್ಟನ್ ರೂಮ್ ಹೋಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಬಿಗ್ ಬಾಸ್ ಇಂದ ಲೆಟರ್ ಬರುತ್ತೆ, ಒಂದು ಹಾಫ್ ಅನ್ ಅವರ್ 1 ಅವರ್ ಆದ್ಮೇಲೆ ಮಂಜು ಅವರೇ ಅಭಿ ಅವರಿಗೆ ಕ್ಯಾಪ್ಟನ್ ರೂಮ್ ಬಿಟ್ಕೊಡಿ ಅಂತ ಬರುತ್ತೆ. ಅದಕ್ಕಿಂತ ಮುಂಚೆನೇ ನಾನು ಬಿಟ್ಕೊಟ್ಬಿಟ್ಟಿದ್ದೆ. ರೈಟ್. ನಿನ್ನೆ ಆಗಿದ್ದೇನು ಅಂತಂದ್ರೆ, ಇವಾಗ ಗಿಲ್ಲಿ ಹೋಗ್ಬಿಟ್ಟು ಕ್ಯಾಪ್ಟನ್ ರೂಮ್ನ ಕೂತ್ಕೊಂಡು ಅದನ್ನೆಲ್ಲ ಬಳಸ್ಕೊಂಡಿದ್ದಕ್ಕೋಸ್ಕರ ಇವರಿಬ್ರು ಕ್ಯಾಪ್ಟನ್ ಆಗಿರ್ತಾರೆ, ಅಭಿ ಮತ್ತೆ ಸ್ಪಂದನ. ಫಸ್ಟ್ ಆಗಿದ್ದು ಮ್ಯಾನೇಜರ್ ಆಗಿ ಅಭಿನಯ ಆಗಿರ್ತಾನೆ. ಇವರಿಬ್ಬರು ಕ್ಯಾಪ್ಟನ್ ಆಗಿದ್ದಾಗ ಅವ್ನು ಬಳಸ್ಕೊಂಡಿದ್ದಕ್ಕೋಸ್ಕರ, ಗಿಲ್ಲಿ ಬಳಸ್ಕೊಂಡಿದ್ದಕ್ಕೋಸ್ಕರ ಕ್ಯಾಪ್ಟನ್ ರೂಮ್ಗೆ ಒಂದು ವಾರ ಬೀಗ ಹಾಕುವಂಥದ್ದು. ಅದು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದು ಮಾಡಂಗಿಲ್ಲ, ಹೌದು. ಬಟ್ ನನಗೆ ಯಾವುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ನಾನು ಹೋಗಿದ್ದು ಅತಿಥಿಯಾಗಿ, ನಾನು ಬ್ಯಾಚುಲರ್ ಪಾರ್ಟಿಗೆ. ಇಡೀ ಪ್ಯಾಲೇಸಲ್ಲಿ ನನಗೆ ಯಾವುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ, ಬಿಕಾಸ್ ನನ್ನ ಥಾಟ್ ಹಂಗೆ ಹೋಗಿದ್ದು. ಯಾಕಂದ್ರೆ ನಾನು ಕೆಲವೊಬ್ಬರನ್ನ ಕೇಳ್ಕೊಂಡು ಹೋಗ್ತೀನಿ, ಹೇಗಿರ್ಬೇಕು ಹೇಗೆ ಎತ್ತ ಅಂತ. ಅವ್ರು ಹೇಳಿದ್ರೆ ಅದು ಬೇಡ ಅಂದಿದ್ರೆ ಬೇಡ. ಹಂಗೆ ಹೋದವಾಗ ನಂಗೆ ಹಂಗಾಗಿದ್ದು. ಅದ್ ಬಿಟ್ರೆ ಇನ್ನೇನ್ ಕೇಳಿದ್ರಿ ಈಗ? ಅಂದ್ರೆ ಈಗ ಕ್ಯಾಪ್ಟನ್ ಅಶ್ವಿನಿ ಅವರು ಏನು ಅಂತಂದ್ರೆ, ನಾನು ಅತಿಥಿ ಆಗಿದ್ದಾಗ ನೀ ಯಾಕೆ ಬರಲ್ಲ, ನನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಬಿಕಾಸ್ ನಾನು ಅತಿಥಿಯಾಗಿ ನಾನು ಬಂದಿದ್ದೀನಿ, ನನ್ನ ಬ್ಯಾಚುಲರ್ ಪಾರ್ಟಿ, ನೀವು ಒಳಗೆ ಬಂದು ನನ್ಗೆ ಕೊಡಬೇಕಷ್ಟೇ. ದಿಸ್ ಇಸ್ ರೂಲ್. ನಿಮ್ದೇನೋ ಷರತ್ತುಗಳು ನಿಮ್ದೇನೋ ಇತ್ತು ಅಂದ್ರೆ ನನಗೆ ಆಗಲ್ಲ ಅಂತ. ಇವಾಗ ನೀವು ಕೇಳಿದ್ರಿ ಅವ್ರ ಕೊಬ್ಬನ್ನ ಅವ್ರನ್ನ ಮುರಿದಿರಿ ಅಂತ ಸುಮಾರು ಅಪ್ರಿಸಿಯೇಷನ್ ಕಮೆಂಟ್ಸ್ ಇನ್ನೊಂದು ಮತ್ತೊಂದು ಅಂತ ಬಂತು ಅಂತ. ಅದೇ ಟ್ರೋಲ್ ಪೇಜಸ್ ಎಲ್ಲ ಬಂತು ಅಂತ ಹೇಳಿದ್ರು. ನಾನು ಅದನ್ನೆಲ್ಲ ನೋಡಿಲ್ಲ. ಅದೇ ಗಿಲ್ಲಿ ಅವರು ಕೆಲವೊಂದು ಮಾತುಗಳನ್ನ ನನ್ನ ಪರ್ಸನಲ್ ಆಗಿ 3ನೇದು 4ನೇದು ಮದುವೆ ಈ ಅನ್ನದ ವಿಚಾರದಲ್ಲಿ ಇವೆಲ್ಲ ಹೇಳಿದಾಗ ಅದು ಹೆಂಗೆ ತಪ್ಪಾಗುತ್ತೆ? ನಾನು ಗಿಲ್ಲಿಗೆ ಏನಾದರೂ ಆ ಥರ ಬೈದಿದ್ದೀನ, ಆ ಥರದ್ದು ಏನಾದರೂ ಮಾತಾಡಿದ್ದೀನ ಪರ್ಸನಲಾಗಿ? ಏನಿಲ್ವಲ್ಲ. ನಾನು ಕೊಟ್ಟಿದ್ದ ಟಾಸ್ಕ್ ಮೂಲಕ ಅವ್ನು ಮಾಡ್ತಾ ಇದ್ದಿದ್ದಕ್ಕೆ ನಾನು ನೀರು ಚೆಲ್ಲೋದು ಅದು ಮಾಡಿದ್ದು. ಹೌದು, ಒಬ್ಬೊಬ್ರು ವಿವೇಚನೆಗೆ ಒಬ್ಬೊಬ್ಬರಿಗೆ ಇವಾಗ ಬೇರೆ ರೀತಿನೇ ಮಂಜು ಮಾಡ್ಬೋದಿತ್ತು, ಇನ್ನೊಂದು ರೀತಿ ಬಳಸ್ಕೋಬೋದಿತ್ತು, ಹಂಗೆ ಹಿಂಗೆ ಅಂತ. ಅದೇ ಅಸುರ ಟಾಸ್ಕ್ ಕೊಟ್ಟಾಗ ನನಗೆ, ಅದೇ ಸೀಸನ್ 11 ಆ ಟಾಸ್ಕ್ನೇ ಸುಮಾರು ಜನ ಇಷ್ಟಪಟ್ಟವ್ರೆ. ಗುರು ಹಿಂಗೆ ಗುರು ಅಂತ. ಸುಮಾರು ಜನಕ್ಕೆ ಬದನೆಕಾಯಿ ಆಲೂಗಡ್ಡೆ ಬಾಯಲ್ಲಿ ಇಟ್ಟಿದ್ದು, ಇನ್ನೊಂದು ಮತ್ತೊಂದು. ಆ ಟಾಸ್ಕ್ ಅಷ್ಟೇ, ಆ ಪಾತ್ರವಾಗಿ. ಇಲ್ಲಿ ನನ್ನ ಅತಿಥಿಯಾಗಿ ನನ್ನ ಪಾತ್ರ ಇತ್ತು. ಇಲ್ಲಾಂದ್ರೆ ನಾನು ಯಾಕೆ ಬಯಸ್ಕೋಬೇಕು? ಇವಾಗ ನಾನು ಯಾರನ್ನಾದ್ರೂ ನಿಂದನೆ ಮಾಡಿ ನನ್ಗೆ ಯಾರಿಗಾದ್ರೂ ತೊಂದರೆ ಕೊಟ್ರೆ ನನಗೆ ಖಂಡಿತ ಜನ ನೋಡೋರು ಉಗ್ದೇ ಹೋಗಿತಾರಲ್ವ. ನಾನು ಆ ಟಾಸ್ಕ್ ಆಗಿದ್ದೇ ಹೊರತು ನಾನು ಮಂಜು ಆಗಿರ್ಲಿಲ್ವಲ್ಲ. ಬ್ಯಾಚುಲರ್ ಪಾರ್ಟಿಯಾಗಿ ಹಂಗು ಅಲ್ಲಿ ಎಲ್ಲೋ ವ್ಯಕ್ತಿತ್ವ ಇರಬೇಕು, ಹಂಗೆ ಹಿಂಗೆ ಅಂತ. ಟಾಸ್ಕ್ ಮುಗಿದು ಕೂಡ ಎಲ್ರಿಗೂ ಕೊಟ್ಟೆ, ಎಲ್ಲರ ಜೊತೆನೂ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸಿದೆ. ಪ್ರತಿಯೊಬ್ಬರು ಸ್ಪಂದನ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವರೆಲ್ಲ ನಾನು ಆಚೆ ಕಡೆ ಬರ್ಬೇಕಾದ್ರೆ ಹೆಣ್ಮಕ್ಳೇ ಕಣ್ಣಲ್ಲಿ ನೀರಾಕಿ ಕಳಿಸಿದ್ರು, ಮಂಜಣ್ಣ ಹೋಗ್ತಿದ್ದೀರಾ ಅಂತ. ಅದಾದ್ಮೇಲೆ ನನಗೆ ಇದು ಎಲ್ಲರೂ ತಗೊಂಬಂದು ಕೊಟ್ರು. ಏನಂತ ಈ ಕ್ವಾಟ್ಲೆ ಕೊಡೋದು, ಬ್ರಾಜ್ ಬಂತಲ್ಲ, ಏನದು ಅದು ಒಂದು ಬ್ರಾಜ್ ಕೊಟ್ರು ಲಾಸ್ಟ್ ಅಲ್ಲಿ ವೀಕೆಂಡಲ್ಲಿ ನನಗೆ. ಬ್ರಾಜ್ ಏನಂತ ಕೊಟ್ರು ಅಂದ್ರೆ, ಅಲ್ಲಲ್ಲ, ಅದು ತುಂಬಾ ಹಿಂಸೆ ಕೊಡೋದಕ್ಕೆ ಅದು ಒಂದು ವರ್ಲ್ಡ್ ಇತ್ತು. ಅಂದ್ರೆ ಇವನು ಅಂದ್ರೆ ಪ್ರತಿಯೊಬ್ರು ಬಂದು ನನಗೆ ಕೊಟ್ಟಿದ್ದು ಏನು ಅಂತಂದ್ರೆ, ಹಿಂಸೆ, ಚಿತ್ರಹಿಂಸೆ ಅಲ್ಲ, ಕಳಪೆ ಅಲ್ಲ, ಇದು ಅದೇನಂದ್ರೆ ತೀಟ್ಲೆ, ಅಂದ್ರೆ ಕ್ವಾಟ್ಲೆ ಕೊಡೋದಕ್ಕೆ, ಕ್ವಾಟ್ಲೆ ತರದ್ದು ಇನ್ನೊಂದು ಕಿಚಾಯಿಸೋದು, ಆ ತರದಕ್ಕೇನೋ ಒಂದು ವರ್ಲ್ಡ್ ಇತ್ತು. ಅದು ಕೊಟ್ಟಿದ್ದು, ನನ್ ಮರ್ತೆ ಅದು 3.
ಅದು ಎಲ್ಲರೂ ನನಗೆ ತಂದು ಕೊಟ್ಟರು, ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ರು. ಇವ್ರು ಮಂಜು ಅವರು ನಾವು ಎಲ್ಲೇ ಹೋದ್ರು ಎಲ್ಲೇ ಇದ್ದರು ಅವ್ರು ಟಾಸ್ಕಲ್ಲೇ ಇದ್ದರು, ಆ ಟಾಸ್ಕಲ್ಲೇ ಇದ್ದು ನಮ್ಮನ್ನೆಲ್ಲರೂ ಆ್ಯಕ್ಟಿವ್ ಆಗಿ ಇಟ್ಟಿದ್ದಕ್ಕೆ ಈ ವಾರ ಇಷ್ಟೆಲ್ಲ ಇದು ಅನಿಸಿದ್ದು. ನಮಗೆ ತುಂಬಾ ಕಾಟ ಕೊಟ್ಟಿದ್ದು ಇವರೇ ಅಂತಲೇ ಅಂದರು. ಬಿಕಾಸ್ ಟಾಸ್ಕ್ ಮೂಲಕ ಕಾಟ ಕೊಟ್ಟಿದ್ದು, ಅದನ್ನು ಪಾಸಿಟಿವ್ ಆಗಿ ಹೇಳಿದ್ರು. ರಕ್ಷಿತಾ ಹೇಳಿದ್ರು, ಕಾಕ್ರೋಚ್ ಇರ್ಬೋದು, ಗಿಲ್ಲಿ ಇರ್ಬೋದು, ಅಥವಾ ರಘುವಣ ಇವ್ರು 3 ಜನರ ಕ್ವಾಲಿಟಿ ಇದೆ ಮಂಜು ಅವರಿಗೆ ಅಂತಂದು. ಅದೆಲ್ಲ ಅಪ್ರಿಷಿಯೇಷನ್ ಅಂದರೆ ಎಲ್ಲರೂ ಹೋಗ್ಲಿರ್ದೆ ಅಲ್ವಾ ಸರ್. ಪ್ರತಿಯೊಬ್ಬರು ನನಗೆ ಕೊಟ್ರಲ್ಲ, ಅಂದರೆ ಪ್ರತಿಯೊಬ್ಬರು ಆ ಥರ ಕೊಟ್ಟು ಮಾತಾಡಿದಾಗ ಅವೆಲ್ಲನೂ ಪಾಸಿಟಿವ್ ಆಗಿತ್ತು. ಆ ಟಾಸ್ಕ್ ಇತ್ತು, ಅದನ್ನ ಒಂದು ವಾರ ನಾನು ಮಜಾ ಎಂಜಾಯ್ ಮಾಡಬೇಕಿತ್ತು ಅಷ್ಟೇ ಮಂಜು ಸರ್. ಅದಾದಮೇಲೆ ಆಚೆ ಬಂದಿದ್ದು ಅವ್ರಿಗೆ ನಾನೇನು ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ತುಂಬ ದೊಡ್ಡವರು ಅವರು. ಯಾಕಂದರೆ ನನ್ನ ಎತ್ತ ತಂದೆ ತಾಯಿ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ, ನಾನು ಮದುವೆ ಆಗೋ ಹುಡುಗಿ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಅಂದರೆ ಅವರು ದೊಡ್ಡವರೇ. ಅಂದರೆ ಕಮೆಂಟ್ಸ್ಗಳು ಮಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಕೆಟ್ಟದಾಗೆಲ್ಲ ಕಮೆಂಟ್ಸ್ಗಳು ಆ ಥರ ಎಲ್ಲ ಮಾಡ್ತಿದ್ದಾರೆ ಅಂದರೆ ಅವ್ರು ನನ್ನ ಪ್ರಕಾರ ದೊಡ್ಡವರು. ಆ ದೊಡ್ಡವ್ರಿಗೆ ಏನು ಹೇಳೋಕ್ಕಾಗುತ್ತೆ ಸರ್, ದೊಡ್ಡವ್ರಿಗೆ ಏನು ಹೇಳೋಕ್ಕಾಗಲ್ಲ. ಅವ್ರು ದೊಡ್ಡವರೇ, ಅವ್ರು ದೊಡ್ಡವ್ರಿಗೆ ಹೆಂಗಾದರೂ ಕಮೆಂಟ್ಸ್ ಮಾಡ್ಕೊಳ್ಳಿ, ಹೆಂಗಾದರೂ ಮಾಡ್ಕೊಳ್ಳಿ, ಅದು ಹಾಗೇ ಇರಲಿ. ಅವ್ರು ನಾನೇನು ಹೇಳೋಕ್ಕಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.